ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣು ಹವಾಲ್ದಾರ್ ಫ್ರಮ್ ಕೊಪ್ಪಳ. ನನಗೆ ಬಂದಿರುವ ವಿಷಯ ವಿದ್ಯಾರ್ಥಿಗಳು ಸಮಾಜದ ಶಕ್ತಿ. ವಿದ್ಯಾರ್ಥಿಗಳು ಸಮಾಜದ ಶಕ್ತಿ. ಇದಕ್ಕೆ ಒಂದು ಕಥೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಶಾಲೆಯಲ್ಲಿ, ಒಂದು ಹಳ್ಳಿಯಲ್ಲಿ, ಜಿಗೇರಿ ಎಂಬ ಒಂದು ಹಳ್ಳಿಯಲ್ಲಿ ಮಳೆ ಗಾಳಿ ಏನೂ ಇರಲಿಲ್ಲ. ಎಲ್ಲ ಬರಡುಗಾಲ ಇದ್ದಾಗ ಬರಡುಗಾಲ ಇದ್ದಾಗ ಒಂದು ವಿದ್ಯಾರ್ಥಿ ಏನು ಮಾಡ್ತಾಳೆ, 12ನೇ ಹುಡುಗಿ 10ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಅವಳು ಏನಾದರೂ ಮಾಡಬೇಕಲ್ಲ, ಈಗ ನಮ್ಮ ಜನತೆಗೆ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ಉಣ್ಲಿಕ್ಕೆ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಅಂತಂದು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡು ಹುಡುಗಿ ಏನು ಮಾಡ್ತಾಳೆ ಅಂತಂದರೆ, ತನ್ನ ಕ್ಲಾಸ್ಮೇಟ್ಸ್ಗಳನ್ನೆಲ್ಲರನ್ನೂ ಏನು ಮಾಡ್ತಾಳೆ ಜೊತೆ ಸೇರಿಸ್ಕೊಂಡು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವರೆಲ್ಲ ಭೇಟಿಯಾಗಿ, ಮತ್ತು ಅವರು ಶಾಲಾ ಶಿಕ್ಷಕರಿಂದ ಮತ್ತು ಗ್ರಾಮಸ್ಥರಿಂದ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಂಘಟನೆ ಮಾಡಿಕೊಂಡು ಒಂದು ಊರಲ್ಲಿ ಕೆರೆ ಕಟ್ಟಬೇಕು ಅಂತ ಹಣ ತೊಡ್ತಾರೆ. ಆ ಕೆರೆ ಕಟ್ತಾ ಮಳೆಗಾಲದಲ್ಲಿ ಅದಕ್ಕೆ ಏನಾಗುತ್ತೆ, ಮಳೆ ನೀರು ಬಿತ್ತು ಆ ಕೆರೆ ಎಲ್ಲ ತುಂಬಿ ಆ ಊರಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕುಡ್ಲಿಕ್ಕೆ, ದನಕರುಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಸಹಿತ ಏನಾಗುತ್ತಪ್ಪ ಅಂತಂದರೆ ನೀರು ಬರುತ್ತೆ. ಹಾಗಾಗಿ ನಾವು ವಿದ್ಯಾರ್ಥಿಗಳಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಭಾಳ ಖುಷಿ ಆಗುತ್ತೆ. ಈ ವಿದ್ಯಾರ್ಥಿ ಸಮಾಜದಲ್ಲಿ ಈ ಸಮಾಜದ ಭವಿಷ್ಯ ಅಂತ ರೂಪಿಸ್ಕೊಳ್ಳೋಕ್ಕೆ ನಾವು ಹೇಳ್ಬೋದು. ಒಟ್ಟಾರೆ ಆಯೋಗದ ಪ್ರಕಾರ ವಿದ್ಯಾರ್ಥಿಗಳ ಭವಿಷ್ಯವು 4 ಕೊಠಡಿಗಳ ಮಧ್ಯದಲ್ಲೇ ಬೆಳಗುತ್ತದೆ ಅಂತ ಹೇಳ್ಬೋದು. ಈ ಎಲ್ಲ ಸಂಘಟನೆ, ಈ ಎಲ್ಲ ಸಂಗತಿ ತಿಳಿಸೋದೇನೆಂದರೆ, ವಿದ್ಯಾರ್ಥಿ ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅಥವಾ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ ಅಂತ ಹೇಳ್ತಾ, ನಾವು ಸಹಿತ ಎಲ್ಲ ವಿದ್ಯಾರ್ಥಿಗಳಲ್ಲಿ, ನಮ್ಮ ಕೈಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಹಾಯ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಆತ್ಮೀಯರೇ, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲ. ಮುತ್ತು ಕಳೆದರೆ ಸಿಕ್ಕಿದ್ದು, ಹೊತ್ತು ಕಳೆದರೆ ಸಿಕ್ಕಿದ್ದೆ ಎಲ್ಲರಿಗೂ ಅನುಭವ ಆಗಿದೆ. ಒಂದು ಕ್ಷಣ ಬದುಕನ್ನೇ ಬದಲಿಸಬಲ್ಲದು. ನಮ್ಗೆಲ್ಲರಿಗೂ ಸಮಯದ ಮಹತ್ವ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದರೆ ವಾಟ್ ಇಸ್ ಟೈಮ್? ಅಗ್ರೆಸರ್, ವಾಟ್ ಇಸ್ ಟೈಮ್? ಸಮಯ ಎಂದರೇನು? ಟೈಮ್ ಇಸ್ ಅ ಟ್ರೆಷರ್. ಥ್ಯಾಂಕ್ ಯು ಸರ್. ಟೈಮ್ ಇಸ್ ಅ ಟ್ರೆಷರ್. ಸಮಯ ಯಾರಿಗೂ ಮೋಸ ಮಾಡಲ್ಲ ಸ್ನೇಹಿತರೆ. ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡುವ ಒಂದೇ ಒಂದು ಏಕೈಕ ಸಂಪತ್ತು ಅದು ಯಾವುದು ಅಂತಂದ್ರೆ ದಟ್ಸ್ ಟೈಮ್. ಈ ಸಮಯವನ್ನು ಯಾರು ಕರೆಕ್ಟಾಗಿ ಬಳಸ್ಕೊಳ್ತಾರೋ ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಬಹಳ ಅದ್ಭುತವಾಗಿ ಕಾಣ್ತಾರೆ. ನನ್ನ ಜೀವನದಲ್ಲಿ ಒಂದು ಕ್ಷಣ ಬಹಳ ಉತ್ತಮವಾದ ನಿರ್ಧಾರವನ್ನ ತಗೊಳ್ಳೋ ಹಾಗೆ ಮಾಡಿತ್ತು. ನಾನು 10ನೇ ತರಗತಿಯನ್ನ ಕಂಪ್ಲೀಟ್ ಮಾಡಿ 11ನೇ PUCಗೆ ಸೇರ್ಬೇಕಾಗಿದ್ದಾಗ ಕೃಷಿಕ ಕುಟುಂಬ ಆಗಿರೋದ್ರಿಂದ ನಾನು ಆರ್ಡರ್ ಅಂತ ಕೂತಿದ್ದೆ, ನಾನು PUCಗೆ ಸೇರ್ತೀನಿ ಅಂತ. ನನ್ನ ಅಮ್ಮ ಇಟ್ಕೊಂಡು ತಗೊಂಡು ಬಂದು, ಸರ್ ಗೊತ್ತಲ್ಲ ಇಟ್ಕೊಳ್ಳಿ ಹೋಗು ಅಂತ. ಎಸ್, ಇಟ್ಕೊಂಡು ತಗೊಂಡು ಬಂದಿದ್ರು. ಹೊಡಿತೀನಿ ನೋಡಿ, ಎಲ್ಲರೂ ಯಾವ್ದು ಕಾಲೇಜ್ ಬೇಡ ನಿಂಗೆ ಅಂತ. ನಾನೇನ್ ಮಾಡಿದೆ, ಅವತ್ತು ಮಧ್ಯಾಹ್ನ ಪ್ಲಾನ್ ಮಾಡಿ ನನ್ನ ಫ್ರೆಂಡ್ಸ್ ಅನ್ನ ಬರಕ್ಕೆ ಹೇಳಿ ಅಮ್ಮ ಬೆಳಿಗ್ಗೆ ತೋಟಕ್ಕೆ ಹೋದ್ರು. ನಾನು ನನ್ನ ಫ್ರೆಂಡ್ಸ್ ಜೊತೆ ಕಾಲೇಜ್ಗೆ ಎಸ್ಕೇಪ್, ಹುಡುಗನ ಜೊತೆ ಎಲ್ಲ ಸರ್ ಕಾಲೇಜ್ಗೆ ಎಸ್ಕೇಪ್ ಆಗಿದೆ. ಅವತ್ತು ನಾನು ತಗೊಂಡಂತ ಒಂದು ಕ್ಷಣದ ನಿರ್ಧಾರ ನಾನಿವತ್ತು ನಿಮ್ಮ ಮುಂದೆ ನಿಲ್ಲೋ ಹಾಗೆ ಮಾಡಿದೆ. ಹಾಗೆ ಒಂದು ದಿನದ ಮಹತ್ವವನ್ನ ನಾವು ತಿಳಿಬೇಕಾದ್ರೆ ಯಾರನ್ನ ಕೇಳಬೇಕು? ಅಪ್ಡೇಟೆಡ್ ವರ್ಷನ್ ಹೇಳ್ತೀನಿ ಕೇಳಿ. ಒಬ್ಬ ವರ್ಕರ್, ಆನ್ಲೈನ್ ನಲ್ಲಿ ವರ್ಕ್ ಮಾಡುವಂತ ಡೆಡ್ಲೈನ್ ಕೊಟ್ಟರೆ ಒಬ್ಬ ವರ್ಕರ್ ಅನ್ನ ಕೇಳಬೇಕಾಗುತ್ತೆ. ಹಾಗೆ ಒಂದು ಸೆಕೆಂಡಿನ ಮಹತ್ವವನ್ನ ತಿಳ್ಕೋಬೇಕು ಅಂತಂದ್ರೆ ನಾವು ಒಂದು ಸೆಕೆಂಡಿನ ಮಹತ್ವವನ್ನ ತಿಳ್ಕೋಬೇಕಂದ್ರೆ ಒಬ್ಬ ಅಥ್ಲೀಟ್ ಅನ್ನ ಕೇಳಬೇಕಾಗುತ್ತೆ. ಎಲ್ಲರಿಗೂ ದೊರೆಯುವುದು ಕೇವಲ 24 ಗಂಟೆಗಳು ಮಾತ್ರ. ಸೊ ಡೋಂಟ್ ನೆಗ್ಲೆಕ್ಟ್ ದ ಟೈಮ್, ಪ್ಲೀಸ್ ವ್ಯಾಲ್ಯೂ ದ ಟೈಮ್. ನಾವು ಸಮಯಕ್ಕೆ ಬೆಲೆ ಕೊಟ್ಟರೆ ಸಮಯ ನಮ್ಮನ್ನ ಕಾಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾರೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀವು ಸ್ನೇಹ ಜೀವಿ, ಸ್ನೇಹ ಚಿರಜೀವಿ. ಹೌದು ಸ್ನೇಹಿತರೆ, ಸ್ನೇಹ ಚಿರಂಜೀವಿ, ಸ್ನೇಹ ಚಿರಾಯು ಎಲ್ಲ ಮಾತು ಕೇಳಿದ್ದೇವೆ. ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಿರ್ತಕ್ಕಂತಹ ನಾವೆಲ್ಲರೂ ಕೂಡ ಇವತ್ತು ಸ್ನೇಹಿತರಾಗಿ ಒಗ್ಗೂಡಿದ್ದೇವೆ. ಹಾಗಾದ್ರೆ ಸ್ನೇಹಿತರು ಅಂದ್ರೆ ಯಾರು? ಯಾರಿರ್ಬಹುದು ಸ್ನೇಹಿತರು ಅಂದ್ರೆ? ಸ್ನೇಹಿತರು ಅಂದ್ರೆ ನಮ್ಮ ಹಿತವನ್ನ ಕಾಯುವಂತವರು, ನಮ್ಮ ಹಿತವನ್ನ ಬಯಸುವಂತವರು ನಿಜವಾದ ಸ್ನೇಹಿತರು ಅಂತ ಹೇಳ್ತಾರೆ. ಸಮಾವೇಶನೇ ಸಕಹ ಅಂತ ಒಂದು ಮಾತಿದೆ.
ಸ್ನೇಹಿತರಾಗಿರ್ತಾರೆ ಬಂಧುಗಳೇ. ಪುರಾಣದಲ್ಲಿ ಸ್ನೇಹಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ದುರ್ಯೋಧನ ಕರ್ಣರ ಸ್ನೇಹ, ಹಾಗೆ ಕೃಷ್ಣ ಕುಚೇಲರ ಸ್ನೇಹ. ಇವರಿಬ್ಬರ ಸ್ನೇಹ ನಮಗೆ ಹೇಳ್ಕೊಡುತ್ತೆ ಸ್ನೇಹಿತರು ಹೇಗಿರಬೇಕು, ಸ್ನೇಹಿತರ ಗುಣಲಕ್ಷಣಗಳೇನು ಅಂತ ಹೇಳ್ಕೊಡುತ್ತೆ. ಸ್ನೇಹಿತರಾದವರು ಪ್ರಾಮಾಣಿಕರಾಗಿರ್ತಾರೆ, ನಮ್ಮ ತಪ್ಪುಗಳನ್ನ ಪ್ರೀತಿಯಿಂದ ಮೃದು ವಚನಗಳಿಂದ ಲಾಲಿಸುವಂತವರಾಗಿರ್ತಾರೆ, ಆಲಿಸುವಂತವರಾಗಿರ್ತಾರೆ, ತಿದ್ದುವಂತವರಾಗಿರ್ತಾರೆ. ಹೌದು, ಧೈರ್ಯಶಾಲಿಯಾಗಿದ್ದಂಥವ್ರು ನಿಜವಾದ ಸ್ನೇಹಿತರು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸ್ನೇಹಿತರು ಇಲ್ಲದೆ ಇರುವಂತಹ ಜೀವನ ಶೂನ್ಯ ಅಂತ ನಾನು ಹೇಳ್ತೀನಿ. ಬೇರೆ ಯಾರ ಹಿಂದೆಗೂ ನಡೆಯುತ್ತೆ, ಆದರೆ ಸ್ನೇಹಿತರು ನಮ್ಮ ಬೆನ್ನ ಹಿಂದೆ ಯಾವಾಗಲೂ ಇರಬೇಕು, ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು, ನಮ್ಮ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲಬೇಕು. ಸ್ನೇಹಿತರೆ, ಒಂದು ಮಾತಿದೆ, ಯು ವಿಲ್ ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ. ಅಂದ್ರೆ ನಮ್ಮ ಸ್ನೇಹಿತರು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸ್ತಾರೆ. ಹೌದು, ನಮ್ಮ ಸ್ನೇಹಿತರು ಹೇಗಿರ್ತಾರೆ ಅದು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸ್ತದೆ. ಹಾಗಾಗಿ ಸ್ನೇಹ ಮಾಡುವಾಗ ನಾವು ನಮ್ಮ ವ್ಯಕ್ತಿತ್ವಕ್ಕೆ ಹೊಂದಿಕೆ ಆಗುವಂಥವ್ರ ಜೊತೆ ಸ್ನೇಹವನ್ನು ಬೆಳೆಸೋಣ, ಹಾಗೆ ಮುಂದುವರಿಯೋಣ. ಉತ್ತಮ ಸ್ನೇಹಿತರು ನಮ್ಮ ಆಯ್ಕೆಯಾಗಿರಲಿ, ಅದು ನಮ್ಮ ಜೀವನದ ಅತ್ಯಮೂಲ್ಯ ಆಸ್ತಿ ಆಗಲಿ ಅಂತೇಳಿ ಆಶಿಸ್ತಾ ಕಿವಿ ಮಾತನ್ನ ಹೇಳ್ತಾ, ನೀವೆಲ್ಲರೂ ನನ್ನ ಮಾತುಗಳಿಗೆ ಕಿವಿಯಾಗಿದ್ದಕ್ಕಾಗಿ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಪಡೋಣ ದಿಕ್ಕಿನೊಳು ಸೂರ್ಯ ಬೀಳುವ ಈ ಸಮಯದಲ್ಲಿ ಬುದ್ಧಿಜೀವಿಗಳ ನಡೆಸುತ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಪ್ರೀತಿ ಇಲ್ಲದ ಮೇಲೆ ಹೂ ಹರಳಿದ್ದು ಹೇಗೆ, ಮೋಡ ಕಟ್ಟಿದ್ದು ಹೇಗೆ, ಇಳೆಗೆ ಇಳಿದು ಹಸಿರು ಮೂಡಿದ್ದು ಹೇಗೆ ಎನ್ನುವ ಭಾವನೆಗಳನ್ನು, ಪ್ರೀತಿಯ ಭಾವನೆಯನ್ನು ಹೇಳ್ತಾ ಈ ಭಾವನೆಯನ್ನು ಉಚ್ಚಾರವನ್ನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾವನೆ ಅಂತಕ್ಕಂಥದ್ದು ಭಾವನೆ ಇಲ್ಲದ ಬದುಕು, ಅದು ಬರುಣಾಗಿರುತ್ತದೆ. ಭಾವನೆಗಳೆಲ್ಲದ ಮನುಷ್ಯನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿ ಕೂಡ ನಾವು ಭಾವನೆಗಳನ್ನು ನೋಡ್ತಾ ಇರ್ತೀವಿ. ಅದಕ್ಕೆ ಪುಣ್ಯಕೋಟಿ ಕಥೆಯಲ್ಲಿ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ತಿಳಿಯಿರಿ. ಆ ಒಂದು ಕಂದನ ನಿಮ್ಮವನೆಂದು ತಿಳಿಯಿರಿ ಅಂತಕ್ಕಂಥ ಆ ಪುಣ್ಯಕೋಟಿಯ ಕಥೆಯಲ್ಲಿ ಹಸು ಆ ಒಂದು ಹುಲಿ ಹೇಳತಕ್ಕಂಥ ದೃಶ್ಯ ಇದೆಯಲ್ಲ, ಆ ಒಂದು ಪ್ರಾಣಿಗಳಿಗೂ ಕೂಡ ಭಾವನೆಗಳಿದೆ, ಮಾನವೀಯತೆ ಇದೆ, ವ್ಯಕ್ತಿತ್ವ ಇದೆ. ಈ ಭಾವನೆಯ ಮತ್ತೇನಲ್ಲ, ಅದು ಮನಸ್ಥಿತಿ, ಅದು ನಮ್ಮ ಪರಿಸ್ಥಿತಿ ಹಾಗೂ ನಮ್ಮ ಅದು ವಾಸ್ತವದ ಸ್ಥಿತಿಯನ್ನು ಹೇಳ್ತಕ್ಕಂಥದ್ದೇ ಭಾವನೆಗಳು. ನಾವು ಒಂದೊಂದು ಸಲ ಬಹಳಷ್ಟು ಕೋಪಗೊಳ್ತೇವೆ, ಕೆಲವೊಂದು ಸಲ ನಗುತ್ತೇವೆ, ಕೆಲವೊಂದು ಸಲ ಪ್ರೀತಿಯಿಂದ ಮಾತಾಡ್ತೇವೆ. ಆದರೆ ಮನುಷ್ಯನ ಭಾವನೆಗಳು ಕ್ಷಣಕ್ಕೂ ಬದಲಾಗ್ತಾ ಹೋಗ್ತಾ ಇರ್ತವೆ. ಅದಕ್ಕಾಗಿ ಮನುಷ್ಯ ಭಾವನೆಗಳ ದಾಸನಾಗದೆ ಭಾವನೆಗಳ ಹಿಡಿತದಲ್ಲಿದ್ದ ಮಾತ್ರ ಮನುಷ್ಯನಾಗಿ ವ್ಯಕ್ತಿತ್ವ ಬಂದಿಲ್ಲ ಮಾತ್ರ ವ್ಯಕ್ತಿ ಸಮಾಜದಲ್ಲಿ ಬೆಳಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಭಾವನೆಗಳ ಜಗದಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ. ಏಕೆಂದರೆ ಇವತ್ತಿನ ಸಮಾಜದಲ್ಲಿ ಎಷ್ಟೋ ವೃದ್ಧಾಶ್ರಮ ಹುಟ್ಟಿಕೊಳ್ತವೆ. ಇದಕ್ಕೆ ಕಾರಣ ಮಕ್ಕಳಲ್ಲಿ ಒಳ್ಳೆಯ ಭಾವನೆಗಳು ಕಡಿಮೆ ಆಗ್ತವೆ. ಅಂತಹ ಭಾವನೆಗಳನ್ನು ಬಿತ್ತುವ, ಅಂತಹ ಭಾವನೆಗಳನ್ನು ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ಆ ವಿದ್ಯಾರ್ಥಿ ಅರ್ಪಿಸಬೇಕಂತ ಮಾತನ್ನು ಹೇಳ್ತಾ, ಅಂದರೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಂದರೆ, ಬರೆಯುತ್ತೇನೆ ನಾನು ಬರೆಯುತ್ತೇನೆ ಸುಮ್ಮನೆ ಇರಲಾರದಕ್ಕೆ, ನಿಂತ ನೀರಾಗದೆ ಮುಂದಕ್ಕೆ ಅರಿಯುವುದಕ್ಕೆ, ಎಲ್ಲರ ಜೊತೆ ಬೆರೆಯುವುದಕ್ಕೆ ಅಂತೇಳಿ ನಮ್ಮ GS ಹೇಳ್ತಾರೆ. ಎಲ್ಲರ ಜೊತೆ ಬೆರೆಯುವ ಭಾವನೆಗಳಿಗೆ ಭವಿಷ್ಯವು ತಂತ್ರಜ್ಞಾನವನ್ನು ಹೊಂದಿದವರಲ್ಲ, ಅದನ್ನು ಬಳಸುವಂಥದ್ದು. ತಂತ್ರಜ್ಞಾನವು ಹುಟ್ಟಿಸಿದವರದ್ದಲ್ಲ, ಆದರೆ ಅದನ್ನು ಬಳಸುವಂಥವರ ಸ್ವಂತ. ಮಾರ್ಚ್ 18, 2025 ಇಡೀ ಎಲ್ಲ ಜಗತ್ತು, ನಮ್ಮ ಭಾರತದೊಂದಿಗೆ ಇಡೀ ಎಲ್ಲ ಜಗತ್ತು ಆಕಾಶದ ಕಡೆಗೆ ನೋಡ್ತಾ ಇತ್ತು, ವೀಕ್ಷಣೆ ಮಾಡ್ತಾ ಇತ್ತು, ಯಾರನ್ನ ಬರುವಿಕೆಗಾಗಿ ಕಾಯ್ತಾ ಇತ್ತು. ನಮ್ಮ ಭಾರತೀಯ ಸಮಯ ಮುಂಜಾನೆ 5:57 ನಮ್ಮ ಭಾರತದ ಪುಟ್ಟ ಬಾಲಕರಾದಿಯಾಗಿ ಎಲ್ಲ ಜನರು ಸತ್ಯರು ಆಕಾಶದಂತ ನೋಡ್ತಾ ಇದ್ರು. ಯಾವಾಗ ನಮ್ಮ ಭಾರತೀಯ ಸಂಜಾತೆ ಸುನಿತಾ ವಿಲಿಯಮ್ಸ್ ಇಳಿದು ಬರ್ತಾರೆ ಅಂತ 9 ತಿಂಗಳು ತ್ರಿಶಂಕು ಪರಿಸ್ಥಿತಿಯಲ್ಲಿದ್ದಂಥ ನಮ್ಮ ಭಾರತೀಯ ಸಹೋದರಿ ಆ ಒಂದು ಸಂಜಾತೆ ಆ ದಿನ ಬಂದು ಹಿಡಿದ್ರು. ಇದು ತಂತ್ರಜ್ಞಾನದ ಕೊಡುಗೆ. ಇದನ್ನು ಹೇಳ್ತಾ ನೋಡಿ, ಈ ತಂತ್ರಜ್ಞಾನವನ್ನು ಬಳಸುವುದು ನಮ್ಮ ಕೈಯಲ್ಲಿದೆ. ಈ ತಂತ್ರಜ್ಞಾನ ಈ ಭೂಮಿಯಿಂದ ನವದೆತ್ತರಕ್ಕೆ, ಆಕಾಶದ ಎತ್ತರಕ್ಕೆ, ಮಂಗಳ ಗ್ರಹದವರೆಗೆ ನಮ್ಮ ತಂತ್ರಜ್ಞಾನ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದಾವೆ, ತಂತ್ರಜ್ಞಾನದಲ್ಲಿ ಬಳಕೆಯಾಗಿದೆ. ಇವೆಲ್ಲ ಬಳಸ್ತಕ್ಕಂಥ ಈ ಮೊಬೈಲ್ ಫೋನ್ಗಳು, ಇಂಟರ್ನೆಟ್, ಈ ಕಂಪ್ಯೂಟರ್ಗಳು ನಮ್ಮ ಬದುಕಿನ ಪಥವನ್ನು ಬದಲಿಸಿಬಿಟ್ಟಿದ್ದಾವೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಇಲಾಖೆಯಲ್ಲಿ ಬದಲಿಸಿಬಿಟ್ಟಿದ್ದಾರೆ ಬದುಕಿನ ರೀತಿಯನ್ನು. ಇದನ್ನು ಸಮರ್ಥವಾಗಿ ನಾವು ಬಳಸ್ಕೊಳ್ಬೇಕು. ChatGPT, Copilot, ಗೂಗಲ್ ಮತ್ತೆ ಕ್ಯಾನ್ವಾ, ಜೆಮಿನಿ ಇವುಗಳನ್ನೆಲ್ಲ ಬಳಸಿ ನಮ್ಮ ಬದುಕನ್ನು ಸುಧಾರಿಸಿಕೊಳ್ಬೇಕು. ಇವುಗಳನ್ನೆಲ್ಲ ಸಮರ್ಪಕವಾಗಿ ನಾವು ಬಳಸಿ ನಮ್ಮ ಬದುಕನ್ನು
ಉತ್ತಮ ರೀತಿಯಲ್ಲಿ ಮಾಡೋಣ. ತಂತ್ರಜ್ಞಾನಕ್ಕೆ ಜಯ ಎನ್ನೋಣ. ತಂತ್ರಜ್ಞಾನದ ಜೊತೆಗೆ ನಮ್ಮ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ದೈವವಿಲ್ಲದ ಧರ್ಮ ಯಾವುದಯ್ಯ, ದೈವವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದೈವೇ ಧರ್ಮದ ಮೂಲ ಇರತಕ್ಕಂಥ ಬಸವಣ್ಣನವರ ಮಾತನ್ನ ನೆನೆಸಿಕೊಳ್ಳುತ್ತಾ ಬಸವನಾಡಿನ ವಿಜಯಪುರದಿಂದ ನಾನು ಬಂದಿದ್ದೇನೆ. ನನ್ನ ಹೆಸರು ಸತೀಶ್ ಅಂತ. ನಾನು ಇವತ್ತಿನ ದಿವಸ ತಮ್ಮ ಮುಂದೆ ಹಂಚಿಕೊಳ್ಳಲಿರುವ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಪರಿಸರ ಸಂರಕ್ಷಣೆ ನನ್ನ ಪಾತ್ರ. ಪರಿಸರ ಅಂದ್ರೆ ಏನು? ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ನಾವು ಪರಿಸರ ಅಂತ ಕರಿತೀವಿ. ಈ ಪರಿಸರವನ್ನ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ಅದರಲ್ಲಿ ವಿಶೇಷವಾಗಿ ಬುದ್ಧಿಜೀವಿ ಎನಿಸಿಕೊಂಡಿರ್ತಕ್ಕಂತಹ ಮನುಷ್ಯನ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಹೇಳಬಹುದು. ಯಾಕಪ್ಪ ಅಂತಂದ್ರೆ ಇಡೀ ವಿಶ್ವದಲ್ಲಿ, ಇಡೀ ಜಗತ್ತಿನಲ್ಲಿ ಜೀವ ಸಂಕುಲಗಳು ಇರ್ತಕ್ಕಂತಹ ಗ್ರಹ ಯಾವುದಾದ್ರೂ ಇದ್ರೆ ಅದು ಭೂಮಿ ಮಾತ್ರ. ಹಾಗಾಗಿ ಈ ಭೂಮಿ ಮೇಲೆ ವಾಸಿಸ್ತಕ್ಕಂತಹ ಈ ಮನುಷ್ಯ ಈ ಪರಿಸರವನ್ನ ರಕ್ಷಣೆ ಮಾಡತಕ್ಕಂಥದ್ದು ಆತನ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ಏನಪ್ಪಾ ಅಂತಂದ್ರೆ ನಾವು ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಮರಗಿಡಗಳನ್ನ ಜೂನ್ ತಿಂಗಳಲ್ಲಿ ನೆಡಬೇಕು. ಯಾಕೆ ಜೂನ್ ತಿಂಗಳಲ್ಲಿ ನೆಡಬೇಕು ಅಂತಂದ್ರೆ ಜೂನ್ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವು ಅಲ್ಲಿ ಮರಗಿಡಗಳನ್ನ ನೆಡುವುದರಿಂದ ಆ ಮರಗಿಡಗಳು ಸ್ವತಂತ್ರವಾಗಿ ಬೆಳೆಯುತ್ತವ. ಹಾಗಾಗಿ ಇದರಿಂದ ಪರಿಸರ ಸಂರಕ್ಷಣೆ ಆಗ್ತದೆ. ಹಾಗೆ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಬಳಕೆಯನ್ನು ಸಹಿತ ನಾವೇನ್ ಮಾಡಬಹುದು, ಕಡಿಮೆ ಮಾಡಬೇಕು. ಇದರಿಂದ ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರೆ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಏನಂತಂದ್ರೆ ನಾವು ಹುಟ್ಟಿದ ಜನ್ಮದಿನದಂದು ಪ್ರತಿಯೊಬ್ಬರು ಏನಪ್ಪಾ ಸುಮಾರು 10 ಗಿಡಗಳನ್ನಾದರೂ ನೆಟ್ಟು ಈ ಪರಿಸರವನ್ನ ನಾವು ಬೆಳೆಸಿದ್ದೇ ಆದ್ರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವಿಗೂ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕವಾಗಿರ್ಬೋದು, ಗಾಳಿ, ಮಳೆ, ನೀರು ಎಲ್ಲವೂ ಸಿಗ್ತದೆ. ನಾವೆಲ್ಲರೂ ಕೂಡ ಪ್ರಯತ್ನ ಮಾಡುವಂತ ಆಶಿಸಿ ನನಗೆ ಇಲ್ಲಿ ಅವಕಾಶ